ಅಸ್ಸಲಾಮು ಅಲೈಕುಮ್. ಎಲ್ಲರಿಗೂ ಮುಂಜಾನೆ ಶುಭಾಶಯಗಳು. ಜಲ್ದಿ ಎದ್ದಿದ್ದೆ, ನಮಾಜಿನ ಟೈಮ್ ಆಯ್ತು. ಸೊ ನಮಾಜಿಗೆ ಹೊಂಟಿದ್ದೆ. ನಮಾಜಿಗೆ ಮುಗಿಸ್ಕೊಂಡೆ ಮನೆ ಕಡೆ ಬಂದೆ. ಥಂಡಿ ಒಂದು ಭಾಳ ಇತ್ತು, ಆ್ಯಕ್ಚುಲಿ ಭಾಳ ಹೆವಿ ಥಂಡಿ ಇತ್ತು. ತಂಪು ನೀರೊಳಗೆ ಉಜ್ಜೋದು ಮಾಡ್ಕೊಳ್ಳೋದಾದ್ರೆ ಎಷ್ಟು ಇದಾಕೈತಿ. ನಮಾಜ್ ಮುಗಿಸ್ಕೊಂಡು ಸೀದಾ ಮನೆ ಕಡೆ ಬಂದೆ. ಮನೆಯೊಳಗೆ ಏನಂತಂದ್ರೆ ಫಿಶ್ ತಿನ್ನೋಣ ಅಂತೇಳಿ ನಮ್ಮ ಮನೆಯಾಗೆಲ್ಲರು. ಹೀಗಾಗಿ ನಾನು ನಮ್ಮ ತಮ್ಮ ಫಿಶ್ ತಂಬರಕ್ಕೆ ಗಣೇಶ್ ಪೇಟೆಗೆ ಹೊಂಟಿದ್ವಿ. ದೇಶಪೇಟೆ ಕಾಟನ್ ಮಾರ್ಕೆಟ್ ಇದೆ. ನಮ್ಮ ತಮ್ಮ ಆಫೀಸಲ್ಲೇ ಐತಿ ಕಾಟನ್ ಮಾರ್ಕೆಟ್ ಒಳಗೆ. ದೇಶಪಾಂಡೆಗರ ಫಿಶ್ ಒಳಗೆ ಯಾವ ಫಿಶ್ ತಿನ್ಬೇಕು ಅಂತಂತೇಳಿ ಆ್ಯಕ್ಚುಲಿ ನಾನು ಆಫ್ಟರ್ ಲಾಂಗ್ ಟೈಮ್ ಅಂದರೆ ನಾನು ಸುರ್ಮಾ ಫಿಶ್ ಭಾಳ ದಿನ ಆಗಿತ್ತು ನಾನು ತಿಂದಿದ್ದಿಲ್ಲ. ಹೀಗಾಗಿ ನಮ್ಮ ತಮ್ಮ ಅದನ್ನು ತಿನ್ನು ನಡೆಯೋದು ಅಂತೇಳಿ ತೊಗೊಂಬರಕ್ಕೆ ನಾವು ಗಣೇಶ್ ಮನೆ ಹೊಂಟಿದ್ವಿ. ರೈಲ್ವೆ ಸ್ಟೇಷನ್ ಟೇಸ್ಟ್, ಯಾಕಂದರೆ ಭಾಳ ದಿನ ಆಗೈತಲ್ಲ ನಾವು ಟೇಸ್ಟ್ ನೋಡಿದ್ದಿಲ್ಲ ಸುರ್ಮಾ ಫಿಶ್ದ. ಹೀಗಾಗಿ ತೊಗೊಂಬರಕ್ಕೆ ಹೊಂಟಿದ್ವಿ. ನಮ್ಮ ಮನೆಯೊಳಗೆ ನಮ್ಮ ಮಮ್ಮಿ ನಮ್ಮ ಅಪ್ಪಾಜಿ ಅವರ ಬಾಂಗ್ಡಾ ಫಿಶ್ ಅಂದ್ರೆ ಭಾಳ ಇಷ್ಟ ಅವ್ರಿಗೆ. ಬಟ್ ನಮಗೆ ಅದು ಭಾಳ ಸಪ್ಪು ಇರೋದ್ರಿಂದ, ಸ್ಮೆಲ್ ಇರೋದ್ರಿಂದ ನಮ್ಗೆ ಅದು ಲೈಕ್ ಆಗಂಗಿಲ್ಲ. ಆದರೂ ಅದೂ ತಿಂತೀನಿ, ಇಲ್ಲ ಅನ್ನಂಗಿಲ್ಲ, ಅದು ತಿಂತೀನಿ. ಇದು ನಮ್ಮದು ರೈಲ್ವೆ ಸ್ಟೇಷನ್, ನಮ್ಮ ಹುಬ್ಬಳ್ಳಿಯ ಒಂದು ರೈಲ್ವೆ ಸ್ಟೇಷನ್. ಸೊ ಇದು ಭಾಳ ದೊಡ್ಡದೈತೆ ರೈಲ್ವೆ ಸ್ಟೇಷನ್. ಇಡೀ ಎಂಟೈರ್ ಇಂಡ್ಯಾದಾಗ ನಮ್ಮದು ದೊಡ್ಡ ಸ್ಟೇಷನ್ ಅಂತೇಳಿ ಆಗೈತಿ ಹುಬ್ಬಳ್ಳಿ ರೈಲ್ವೆ ಸ್ಟೇಷನ್. ಭಾಳ ದೊಡ್ಡದೈತಿ. ಮತ್ತೆ ಬಂದ್ವಿ ಗಣೇಶಪೇಟೆ ಒಳಗೆ. ಎಲ್ಲ ಥರದ ಮೀನು ಇದ್ವಿಲ್ಲ. ನಾವು ಹೋಗ್ತಾ ಕರೆ ಹತ್ತಿದ್ರು ಬರ್ರಿ ನಮ್ಮ ಕಡೆ ಬರ್ರಿ ಅಂತೇಳಿ. ಇಲ್ಲಿ ನೋಡ್ರಿ ಹೆಂಗೆ ಸುರ್ಮಾ 600 ರೂಪಾಯಿ ಹೇಳತ್ತಾರ. 600 ರೂಪಾಯಿ kg, 1 ಕಿಲೋಕ್ಕೆ. ಯಪ್ಪ, ನಾವು ಬ್ಯಾಡ್ತೇವೆ ಅಂತ ಬೇರೆ ಅಂಗಡಿಗೆ ಹೋದ್ವಿ. 600 ರೂಪಾಯಿ ಅಂದ್ರೆ ಐತಿಲ್ಲ 1 ಕಿಲೋಗೆ. ಸುರ್ಮಾ ಎಲ್ಲ ಟೇಸ್ಟ್ ಅಂತಾರೆ, ಮಸ್ತ್ ಅಂತಂತೇಳಿ. ಪೇಡ ಇದ್ದಂಗೆ ಇರುತ್ತೆ ಅಂತಂತಾರೆ. ಇಲ್ಲಿ ಒಳಗೆ ಬಂದ್ವಿ. ಇವರು 600, ಹೀಗಾಗಿ ಆಲ್ರೆಡಿ 600 ರೂಪಾಯಿ ಕಿಲೋ, 1 ಕಿಲೋ. ಇಲ್ಲಿ ನೋಡ್ರಿ ಹೆಂಗದ ಇಡಿ ತಿನ್ಬೇಕು, ಇದ್ರ ಸೂಪ್ ಕುಡಿಬೇಕು. ಭಾರಿ ಸ್ಟ್ರಾಂಗ್ ಆಕೈತೆ. ಬ್ಯಾಡ್ತಾರೆ ಇದೊಂದು ಸರಿ ಅಂತೇಳಿ ಸುರ್ಮಾ ತೊಗೊಂಡೆ. ನೋಡ್ರಿ ಹೆಂಗೈತೆ ತೊಗೊಂಡ್ವಿ. ಇದು 1 ಕಿಲೋ 300 ಗ್ರಾಮ್ ಇತ್ತು. 1 ಕಿಲೋ 300 ಗ್ರಾಮ್ ಇತ್ತು. ಇಷ್ಟ ಆಯ್ತು ನೋಡಿ ಹೆಂಗೆಲ್ಲ ಕ್ಲೀನ್ ಮಾಡ್ತಾರೆ, ಹೆಂಗೆಲ್ಲ ಕಟಿಂಗ್ ಮಾಡ್ತಾರೆ ಅಂತೇಳಿ. ಅಯ್ಯೋ, ಫಿಶ್ ಮಾರ್ಕೆಟ್ನಾಗ ಮಸ್ತ್ ಈ ಥರ ಮಾಡ್ತಾರೆಲ್ಲ ಕಟಿಂಗ್. ಮಸ್ತ್ ಟೇಸ್ಟ್ ಬರ್ತದಂತ ನಾತಿದ್ರೆ. ಆ್ಯಕ್ಚುಲಿ ನಾನು ಭಾಳ ದಿನ ಆಯ್ತು ನಾನು ತಿಂದಿದ್ದಿಲ್ಲ. ಕೇಳಿದ್ದೆ ನಾನು ಒಂದು ದಿವಸ. ಮನೆಗೆ ತೊಗೊಂಬಂದು ಕ್ಲೀನ್ ಮಾಡತ್ತಿ ನೋಡ್ರಿ. ನಾನೇ ಕ್ಲೀನ್ ಮಾಡತ್ತಿದ್ದೆ. ನಾನೇ ವಿಡಿಯೋ ಎಲ್ಲ ಮಾಡ್ಕೊಂಡಿದ್ದೆ, ಶೂಟಿಂಗ್ ಮಾಡಿ ನೋಡ್ರಿ. ಅಷ್ಟೆಲ್ಲ ಕ್ಲೀನ್ ಐತೆ ನೋಡ್ರಿ. ಫಿಶ್ ಒಂಥರ ಪೇಡೆ ಇದ್ದಂಗೆ ಐತಿ. ಬಾಯಾಗೆಲ್ಲ ನೀರು ಬರತ್ತವಲ್ಲ ಎಲ್ಲರಿಗೆ. ನಮ್ಮ ಮನ್ಯಾಗ ಆ್ಯಕ್ಚುಲಿ ನಂಗೆ ಫಿಶ್ ಫ್ರೈ ಮಾಡೋಕೆ ನಂಗೆ ಭಾಳ ಇಷ್ಟ. ನಾನೇ ಮಾಡ್ತೀನಿ ಯಾವಾಗಿದ್ರು. ಕೆಲವೊಂದು ಕುಕ್ಕಿಂಗ್ ಅಂದ್ರೆ ಭಾಳ ಇಷ್ಟ. ನಾನು ಅಡುಗೆ ಆಗಲಿ ಮನ್ಯಾಗದು ಸ್ವಲ್ಪ ಯಾರು ಇಲ್ದಾಗಲಿ ನಾನು ಮಾಡೇನಿ. ನಮ್ಮ ಮಮ್ಮಿ ಊರಿಗೆ ಹೋದಾಗ, ನಮ್ಮ ಅಪ್ಪಾಜಿ ಯಾರು ಇಲ್ದಾಗ ನಮ್ಮ ತಮ್ಮಗಳಿಗೆ ಸ್ವಲ್ಪ ಹಿಂಗೆಲ್ಲ ಏನೇನು ಸ್ಪೆಷಲ್ ಏನೇನು ಮಾಡಿ ಕೊಟ್ಟೇನೆ. ಭಾಳ ಇಷ್ಟ ನನಗೆ. ಕ್ಲೀನ್ ಮಾಡತ್ತೀನಿ, ತೊಳೆದು ಅದ್ರಾಗ ಇಡತ್ತೀನಿ. ಮತ್ತು ಅದೆಲ್ಲ ಇನ್ನೊಂದು ಸರಿ ಕ್ಲೀನ್ ಮಾಡಿ ನೀರು ಚೆಲ್ಬಿಡೋದು. ಈ ಥರ ಒಂಥರ ಬಾಂಗ್ಡಾ ಫಿಶು ಚಲೋ ಇರ್ತೈತಿ, ಇಲ್ಲ ಅನ್ನಂಗಿಲ್ಲ. ರೊಟ್ಟಿ ಒಳಗೆ ಭಾಳ ಇಷ್ಟ. ಈ ಯಾವುದೇ ಫಿಶ್ ಆಗಲಿ ಏನೇ ಆಗಲಿ ತಿನ್ನೋದಿದ್ರೆ ಚಪಾತಿ ಒಳಗಿಂತನೂ ಒಂದು ರೊಟ್ಟಿ ಒಳಗೆ ತಿನ್ನೋದು ಮಸ್ತ್ ಮಜಾ ಇರ್ತೈತಿ. ಆ್ಯಕ್ಚುಲಿ ಇತ್ತಾಗ ಉತ್ತರ ಕರ್ನಾಟಕ ಸೈಡೆಲ್ಲನೂ ಫಿಶನ್ನು ರೊಟ್ಟಿ ಒಳಗೆ ತಿಂತಾರೆ. ಚಪಾತಿ ಒಳಗೆ ಕಡಿಮೆ, ರೊಟ್ಟಿ ಒಳಗೆ ಭಾಳ ತಿಂತಾರೆ.
ಇದ್ರೊಳಗೆ ಮುಳ್ಳು ಜಾಸ್ತಿ ಇರೋಂಗಿಲ್ಲ, ಕಾಟೆ ಒಂದೇ ಒಂದು ಮುಳ್ಳು ಇರ್ತೈತಿ, ಒಂದೇ ಏಕ ಲೈನ್ ಒಂದೇ ಒಂದು ಇರ್ತೈತಿ, ಸೈಡ್ಸ್ ಅಷ್ಟು ಮುಳ್ಳು ಇರೋಂಗಿಲ್ಲ. ಆದ್ರೆ ಬಾಂಗಡ ಒಳಗೆ ಭಾಳ ಮುಳ್ಳು ಇರ್ತಾವೆ ಬಾಂಗಡ ಫಿಶ್ ಒಳಗೆ. ಅದು ಟೇಸ್ಟೇ ಇದು ಟೇಸ್ಟೇ. ಆದರೆ ಏನಪ್ಪ ಅಂತಂದ್ರೆ ಜಾಸ್ತಿ 90% ಇಲ್ಲ 80% ಜನ ಬಾಂಗಡ ಮೀನು ಲೈಕ್ ಮಾಡ್ತಾರೆ. ಆ್ಯಕ್ಚುಲಿ ಬಾಂಗಡ ಫಿಶ್ ಯಾಕೆ ಗೊತ್ತಿಲ್ಲ ಲೈಕ್ ಮಾಡ್ತಾರೆ. ಅದೆಲ್ಲರಾಗೂ ಎಲ್ಲ ಮಡಿಸಿರ್ತೈತಿ, ಎಲ್ಲ ಇರ್ತೈತಿ, ಒಟ್ಟು ಎಲ್ಲರೂ ಅದನ್ನ ಲೈಕ್ ಮಾಡ್ತಾರೆ ಜಾಸ್ತಿ. ಅದು ಬ್ರೈನ್ ಎಲ್ಲ ಮಸ್ತ್ ಇರ್ತೈತಿ ಅಂತೇಳಿ. ಆ್ಯಕ್ಚುಲಿ ಫಿಶ್ ತಿನ್ಬೇಕಂತ, ಫಿಶ್ ತಿಂದ್ರೆ ತಲೆ ಭಾಳ ಚುರುಕಾಕೈತಿ ಅಂತ ದೊಡ್ಡವ್ರೆಲ್ಲ ಹೇಳ್ತಿದ್ರು. ನಿಜಾನು ಫಿಶ್ ತಿಂದ್ರೆ ಆಗ್ತೈತಿ. ನೋಡಿ ಎಲ್ಲ ಫಿಶ್ ತೊಳೆದೆಲ್ಲ ರೆಡಿ ಐತಿ, ಪೂರ ತೊಳೆದೆಲ್ಲ ರೆಡಿ ಐತಿ. ನಮ್ಮಮ್ಮಿ ಮಸಾಲೆ ಹಾಕತ್ತಿದ್ರೆ ಏನೇನು ಹಾಕಿಬಿಟ್ರೆ ಅದು ಉಪ್ಪು ಖಾರ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಸ್ವಲ್ಪ ನಿಂಬೆಹಣ್ಣು ಹಿಂಡಿದೆ, ಇದು ವೈಟ್ ಪೆಪ್ಪರ್ ಹಾಕಿದೆ, ಮಸಾಲ ಎಲ್ಲ ಥರ ಮಸಾಲ ರೆಡಿ ಮಾಡ್ಕೊಳ್ತಿದ್ದೆ. ನಿಂಬೆಹಣ್ಣು ಹಿಂಡಿದೆ, ಸ್ವಲ್ಪ ಹುಳಿ ಇರಲಿ ಟೇಸ್ಟ್ ಇರ್ತೈತೆ ಅಂತೇಳಿ ನಮ್ಮಮ್ಮಿ ಹಿಂಡು ಅಂತಂದ್ರೆ ನಿಂಬೆಹಣ್ಣು ಹಿಂಡಿದೆ ಪೂರ ಅದು ಹಾಕಿ ಪೂರ ಕಲಿಸ್ಬೇಕು. ಒಂದು ತತ್ತಿನೂ ಹೊಡೆದಿದ್ದೆ, ಅದ್ರಾಗ ತತ್ತಿ ಹೊಡೆದು ಪೂರ ಕಲಿಸಿದೆ. ಪೂರ ಮಿಕ್ಸ್ ಮಾಡ್ಕೊಂಡು ಪೂರ ಕಲಿಸಿದೆ. ಅದನ್ನು ಪೂರ ಫಿಶ್ಶಿಗೆ ಹಚ್ಚಿ ಏನು ಮಾಡ್ಬೇಕಂತಂದ್ರೆ ಸ್ವಲ್ಪ ನೆನೆಯಕ್ಕೆ ಇಡಬೇಕು. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನೋಡ್ರಿ ನಮ್ಮಮ್ಮಿ. ಈ ಥರ ಪೂರ ಫಿಶನ್ನು ಏನು ಮಾಡ್ಬೇಕು, ಅದ್ರೊಳಗೆ ನೆನೆಸಿ ಪೂರ ಏನೈತಲ್ಲ ಮಸಾಲ ಪೂರ ನೆನಿಬೇಕದು. ಆ ಥರ ಪೂರ ಎಲ್ಲ ಕಡೆ ಹಚ್ಚಿ ಪೂರ ಇಡಬೇಕು. ಕುದೀತಾ ಇದೆ ನೋಡಿ. ಪೂರ ಈ ಥರ ಎಲ್ಲ ಮಸಾಲೆ ಹಚ್ಚಿಟ್ಟಿನಿ. ಹಂಗೈತಿ ಬಾಯಲ್ಲಿ ನೀರು ಬರತ್ತಲ್ಲ. ಆಮೇಲೆ ಆಮೇಲೆ ಒಂದು 10 ನಿಮಿಷ ಆಮೇಲೆ ಪೂರ ಫ್ರೈ ಮಾಡ್ಬಿಡೋದು. ಈ ಥರ ಪೂರ ಎಣ್ಣೆ ಹಾಕ್ಕೊಂಡು ಹಂಚ ಮೇಲೆ ಹಾಕಿ ಪೂರ ಫ್ರೈ ಮಾಡೋದು. ಮಸ್ತ್ ಟೇಸ್ಟ್ ಬರತ್ತೈತಿ. ಸ್ವಲ್ಪ ರವೆ ಹಚ್ಕೊಂಡಿದ್ವಿ. ಆಮೇಲೆ ಮಮ್ಮಿ ರೊಟ್ಟಿನೂ ಮಾಡತ್ತಿದ್ರು ಇಲ್ಲೇ. ಬಿಸಿ ರೊಟ್ಟಿ, ಬಿಸಿ ಫಿಶ್ ಫ್ರೈ ಹೆಂಗೈತಿ, ಮಸ್ತಲ್ಲ. ಬಾಯಾಗ ನೀರು ಬರತ್ತಿರ್ಬೇಕು ಎಲ್ಲರಿಗೆ, ನೋಡೋರು ಎಲ್ಲರಿಗೆ. ಇಷ್ಟ ಇತ್ತು ನೋಡ್ರಿ ಫಿಶ್ ಫ್ರೈ ಮಾಡೋದು ಹೆಂಗಂತ. ಎಷ್ಟು ಈಸಿ ಐತಿ, ಭಾಳ ಈಸಿ ಇದಕ್ಕೆ ಮಾಡೋದು.
ಮಮ್ಮಿನೂ ರೊಟ್ಟಿ ಬಿಸಿ ಬಿಸಿ ಬಡಿಯತ್ತಿದ್ರೆ ನೋಡ್ರಿ. ಫೈನಲ್ ರೆಡಿ ಆಗುತ್ತೆ. ರೊಟ್ಟಿ ಫಿಶ್ ಪೂರ ಹಚ್ಕೊಂಡು ತಿನ್ನಕ್ಕೆ ಕುಂತ್ರೆ ಅದ್ರ ಟೇಸ್ಟೇ ಅವನು ನೋಡ ಭಾರಿ. ಮಸ್ತ್ ಆಗೈತೆ, ಸೂಪರ್ ಟೇಸ್ಟ್ ಭಾಳ ಐತೆ, ಎಲ್ಲ ಮಸ್ತ್ ಆಗೈತೆ, ಪೇಡೆ ಇದ್ದಂಗೆ ಐತೆ.